ಪ್ರೇಸ್ ಲಾರ್ಡ್ ಎಲ್ಲರಿಗೂ. ನಾನಿವತ್ತು ಒಂದು ಪಾಯಿಂಟ್ಸನ್ನು ಹೇಳಕ್ಕೆ ಹೋಗ್ತಾಯಿದ್ದೀನಿ. ನನಗೆ ಹುಷಾರಿಲ್ಲದ ಕಾರಣದಿಂದ ನಾನು ಮೋರ್ ದೆನ್ 1 ಮಂತ್ ಆಯಿತು ಯಾವ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ದೇವ್ರ ಕೃಪೆಯಿಂದ ನನಗೆ ಬಂದಿರುವಂಥ ಇದು 4 ಪಾಯಿಂಟ್ಸು ದೇವರು ನನಗೆ ಹೇಗೆ ನಡೆಸ್ತಾ ಇದ್ದಾರೆ ಆ ವಿಷಯದಲ್ಲಿ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಫಸ್ಟ್ ಪಾಯಿಂಟು ಗಾಡ್ಸ್ ವರ್ಡ್, ದೇವರ ವಾಕ್ಯ ನಾವು ಚೆನ್ನಾಗಿ ಆಳವಾಗಿ ಅರ್ಥ ಮಾಡಬೇಕು. ಹೇಗೆ ವಾಕ್ಯ ಹೇಳ್ತದೆ ಆ ಥರ ನಾವು ಸೇವೆ ಮಾಡಬೇಕು, ಆ ಥರ ನಮ್ಮ ಜೀವನವನ್ನು ನಡೆಸಬೇಕು. ದೇವರ ವಾಕ್ಯ ಮುಖಾಂತರ ನಾವು ದೇವರನ್ನು ನೋಡೋರಾಗಿದ್ದೀವಿ. ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯವಾದ ನಮ್ಮ ಜೀವನದಲ್ಲಿ ಅಂತಂದರೆ ದೇವರ ವಾಕ್ಯ. ಸೆಕೆಂಡ್ ಅಂತಂದರೆ ಪ್ರಾರ್ಥನೆ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಪ್ರಾರ್ಥನೆ ಅಂದರೆ ದೇವ್ರ ಜೊತೆಲಿ ಮಾತನಾಡೋದು, ಇದೆಲ್ಲರಿಗೂ ಗೊತ್ತು. ನಾವು ಎಷ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಅಷ್ಟು ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ಅಷ್ಟು ದೇವರು ಜೊತೆಲಿ ಅನ್ಯೋನ್ಯತೆ, ಒಂದು ಶಾಂತಿ, ಸಮಾಧಾನ ಇರ್ತದೆ. ಇದು ಸೆಕೆಂಡ್ ಪಾಯಿಂಟು ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು. ಥರ್ಡ್ ಅಂತಂದರೆ ದೇವರ ಅಭಿಷೇಕ, ಅನಾಯಿಂಟಿಂಗ್. ದೇವರ ಅಭಿಷೇಕ, ದೇವರ ವರಗಳು, ದೇವರು ನಮಗೆ ಏನು ಕೊಟ್ಟಿದ್ದಾರೆ ಅದಿದ್ದರೆ ನಮಗೆ ಇನ್ನೂ ಒಳ್ಳೆಯದು. ಬಿಡುಗಡೆ ಪ್ರಾರ್ಥನೆ ಇರ್ಬೋದು, ಹೀಲಿಂಗ್ ಪ್ರಾರ್ಥನೆ ಇರ್ಬೋದು, ಮಾಟ ಮಂತ್ರ ಮುರಿದು ಹಾಕೋದಿರ್ಬೋದು, ಒಬ್ಬರಿಗೆ ಸಂತೈಸೋದು ಆಗಿರ್ಬೋದು, ಸತ್ಯಾತ್ಮಗಳನ್ನು ಯಾವೊಬ್ಬ ವ್ಯಕ್ತಿ ಹೇಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋದು ಇರ್ಬೋದು. ಇದೆಲ್ಲ ನಮ್ಮ ಸೇವೆಗೆ, ನಮ್ಮ ಜೀವನಕ್ಕೆ ಒಂದು ಬಿಲೀವರ್ ಆಗಿ, ಒಂದು ಕ್ರೈಸ್ತರ ಆಗಿ ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫ್ನಲ್ಲಿ. ಫೋರ್ತ್ ಪಾಯಿಂಟ್ ಅಂತಂದರೆ ಗಾಡ್ಸ್ ಪ್ರೆಸೆನ್ಸ್, ದೇವ್ರ ಪ್ರಸನ್ನತೆ ಯಾವಾಗೂ ನಮ್ಮ ಜೊತೆಯಲ್ಲಿ ಇರಬೇಕು. ನಮ್ಮನ್ನು ಲೀಡ್ ಮಾಡೋದಕ್ಕೆ, ನಮ್ಮನ್ನು ಗೈಡ್ ಮಾಡೋದಕ್ಕೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಆತನ ರಕ್ತದಲ್ಲಿ ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡಿ ನಡೆಸ್ತಾರೆ. ಆತನ ಅಂಗೈಗಳಲ್ಲಿ ದೇವರು ನಮ್ಮನ್ನು ಚಿತ್ರಿಸ್ಕೊಂಡು ನಡೆಸ್ತಾ ಇದ್ದಾರೆ. ಎಷ್ಟೋ ಡಿನಾಮಿನೇಷನ್ ನಾವು ನೋಡ್ತೀವಿ. ಯಾವ ಡಿನಾಮಿನೇಷನ್ ವಿರೋಧಾಗಿ ನಾನು ಮಾತನಾಡಲ್ಲ, ಆದರೆ ಡಿನಾಮಿನೇಷನ್ ಹೇಗೆ ಹೇಳ್ತದೆ ಅದು ಇಂಪಾರ್ಟೆಂಟ್ ಅಲ್ಲ. ಸತ್ಯವೇದ ಏನು ಹೇಳ್ತದೆ ಅದು ತುಂಬ ಇಂಪಾರ್ಟೆಂಟು. ನಾನು 20 ವರ್ಷ ನನ್ನ ಲೈಫ್ನಲ್ಲಿ ನಾನು ಯಾವ ಡಿನಾಮಿನೇಷನ್ನು ಫಾಲೋ ಮಾಡಿಲ್ಲ, ಆದರೆ ಹೇಗೆ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ ಆ ಥರ ನಾನು ನಡ್ಕೊಂಡು ಬಂದಿರೋದು. ಅದೇ ಥರ ನಾವು ಎಲ್ಲರೂ ಅದೇ ಥರ ಆಗಬೇಕು. ಡಿನಾಮಿನೇಷನ್ ಅನ್ನೋದು ಒಂದು ಫೀಲಿಂಗು ನಮ್ಮ ಒಳಗಡೆಯಿಂದ ಹೋಗ್ಬಿಡ್ಬೋದು. ನಾನು ನಂಬಿದ್ದು ಬ್ರದರನ್ ಚರ್ಚ್ನಲ್ಲಿ ಬೈಬಲ್ ಸ್ಟಡಿ ಮಾಡಿದ್ದು ನಾನು ಬ್ಯಾಪ್ಟಿಸ್ಟು. ನಾನು ಮದುವೆ ಆಗಿದ್ದಳು ಮೆಥೋಡಿಸ್ಟು. ಬಟ್ ನಂದು ಸೇವೆ ನಡೀತಾ ಇರೋದು ಎ ಜಿ ಚರ್ಚು, ಅಸೆಂಬ್ಲೀಸ್ ಆಫ್ ಗಾಡ್. ಆ ಥರ ದೇವರು ನನ್ನನ್ನು ಉಪಯೋಗ ಮಾಡ್ತಾ ಇರೋದು. ಇದು 4 ಮಿಕ್ಸ್ ನನ್ನ ಜೀವನದಲ್ಲಿ ಆಗ್ತಿರೋದು. ನಾನು ಒಂದು ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು. ನಾನು ಯಾವಾಗ ಈ ಡಿನಾಮಿನೇಷನ್ ಇದು ಹೇಳ್ತದೆ, ಈ ಡಿನಾಮಿನೇಷನ್ ಇದು ಹೇಳ್ತದೆ ಅಂತ ನಾನು ನಂಬಲಿಲ್ಲ. ಎಲ್ಲದಕ್ಕೂ ನಾನು ಸನ್ಮಾನ ಮಾಡ್ತೀನಿ, ಎಲ್ಲದಕ್ಕೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಎಲ್ಲದಕ್ಕಿಂತ ಅಬೌವ್ ಆಲ್ ದೇವರ ವಾಕ್ಯ ನಮ್ಮನ್ನು ಹೇಗೆ ಕಲಿಸ್ಕೊಡ್ತದೆ, ಹೇಗೆ ನಮ್ಮನ್ನು ನಡೆಸ್ತದೆ ಅದು ಇಂಪಾರ್ಟೆಂಟ್. ನಾವು ಡಿನಾಮಿನೇಷನ್ ಫಾಲೋ ಮಾಡೋದು ಬಿಟ್ಟು ನಮಗೆ ದೇವರು ಸತ್ಯವೇದ, ಪವಿತ್ರ ಆತ್ಮ, ದೇವರ ಅಭಿಷೇಕ, ದೇವರ ಪ್ರಸನ್ನತೆ, ದೇವರು ನಮ್ಮನ್ನು ಕೊಟ್ಟು ಹೇಗೆ ನಮ್ಮನ್ನು ನಡೆಸ್ತಾರೆ ಅದು ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು. ಇದು ನಾನು ಯಾರಿಗೆ ಹರ್ಟ್ ಆಗಬೇಕು ಅಥವಾ ಯಾರಿಗೆ ಬೇಜಾರಾಗಬೇಕಂತ ನಾನು ಈ ವಿಡಿಯೋನ ಮಾಡ್ತಾಯಿಲ್ಲ. ನನಗೆ ದೇವರು ಹೇಗೆ ನಡೆಸ್ತಾ ಇದ್ದಾರೆ, ಯಾಕೋ ಈ 4 ಪಾಯಿಂಟ್ಸ್ ನನ್ನ ಜೀವನದಲ್ಲಿ ಆಗ್ತಾ ಇರೋದು, ಇದು ನಾನು ಬೇರೆಯವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಅದು ಎಂಕರೇಜ್ ಆಗಬಹುದು ಎಂಬುದಾಗಿ ಒಂದೇ ಕಾರಣಕ್ಕೋಸ್ಕರ ನಾನಿದು 4 ಪಾಯಿಂಟ್ಸನ್ನು ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಯಾರಿಗೆ ನಾನು ಬೇಜಾರು ಮಾಡೋದಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆಮೇಲೆ ನಾನು ಮೋರ್ ದೆನ್ 1 ಮಂತ್ ಹುಷಾರಿದ್ರಿಕ್ಕಿಲ್ಲ. ತುಂಬ ಜನ ನನಗೆ ಪ್ರೇಯರ್ ಸಪೋರ್ಟಾಗಿ ನಿಂತರು, ಎಂಕರೇಜು, ಕಂಫರ್ಟು, ಕೌನ್ಸಿಲಿಂಗು ಎಲ್ಲನೂ ಮಾಡಿದೆ. ದೇವ್ರ ಕೃಪೆಯಿಂದ ನಾನು ಇವತ್ತು ನಿಮ್ಮೆಲ್ಲರ ಎದುರುಗಡೆ ಜೀವಂತವಾಗಿ ಮತ್ತು ವಿಡಿಯೋ ಶೂಟ್ ಮಾಡೋ ಹಾಗೆ ದೇವ್ರ ಕೃಪೆ ನನ್ನನ್ನು ಕೊಟ್ಟರು. ನಾನು ನನ್ನ ಟೆಸ್ಟಿಮನಿನೂ ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ನೋಡೋಣ, ದೇವ್ರ ಚಿತ್ತ ಇದ್ದರೆ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಅದರಲ್ಲಿ ನಾನು ಡೀಟೇಲ್ಸ್ ಏನೂ ಹಾಕೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಕೆಲವರಿಗೆ ಹರ್ಟ್ ಮಾಡಬಾರ್ದು ಅಂತ ಆ ಉದ್ದೇಶ. ಬಟ್ ನಂದು ಒಂದೇ ಒಂದು ಆಲೋಚನೆ ಇದೆ, ನಂದು ಹೇಗೆ ನಾನು ಮದುವೆ ಆಯಿತು, ಹೇಗೆ ದೇವ್ರು ನನಗೆ ನನ್ನ ಲೈಫ್ ಪಾರ್ಟ್ನರ್ ತೋರಿಸಿದ್ರು, ನಾ ದೇವ್ರ ಚಿತ್ತ ನೋಡಿ ಹೇಗೆ ನಾನು ಮದುವೆ ಆದೆ, ಅದು ಒಂದು ವಿಡಿಯೋ ನಾನು ಮಾಡಿ ಹಾಕ್ತೀನಿ. ಆಮೇಲೆ ಇದು 4 ಪಾಯಿಂಟ್ಸ್ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು. ಆಮೇಲೆ ನಾನು ತುಂಬ ನನ್ನ ಪ್ರೇಯರ್ ಪಾರ್ಟ್ನರ್ಸ್ಗೆ, ಪ್ರೇಯರ್ ವಾರಿಯರ್ಸ್ಗೆ ನನಗೋಸ್ಕರ ತುಂಬ ಪ್ರಾರ್ಥನೆ ಮಾಡಿದ್ದೀರಾ. ನಾನು ಎಲ್ಲರ ಹೆಸರು ತೊಗೊಂಡ್ರೆ ತುಂಬ ಹೇಳೋಕ್ಕಾಗಲ್ಲ ಎಲ್ಲರದ್ದು ಹೆಸರು. ತುಂಬ ಸಪೋರ್ಟು, ತುಂಬ ವಿಶೇಷವಾಗಿ ನಿಮ್ಮ ಪ್ರಾರ್ಥನೆ, ದೇವ್ರು ನಿಮ್ಮ ಜೊತೆಲಿ ಏನು
ಮಾತನಾಡಿದ್ರು ನನ್ನ ವಿಷಯದಲ್ಲಿ, ಅದನ್ನು ಕೂಡ ತಿಳಿಸಿದ್ರಿ, ನನಗೆ ಎಂಕರೇಜ್ ಮಾಡಿದಿರಿ, ಕಂಫರ್ಟ್ ಮಾಡಿದ್ರಿ. ಸಿಸ್ಟರ್ ನೀವು ಮತ್ತೆ ಸೇವೆಗೆ ಬರ್ತೀರಾ, ಎದ್ದೇಳ್ತೀರಾ, ದೇವ್ರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ತುಂಬ ಜನ ಎಂಕರೇಜ್ ಮಾಡಿದ್ದೀರಾ, ಪ್ರಾರ್ಥನೆ ಮಾಡಿದ್ದೀರಾ ನನಗೋಸ್ಕರ. ಎಷ್ಟೋ ಜನ ನನ್ನ ವಿಷಯದಲ್ಲಿ ಪ್ರಾರ್ಥನೆ ಕಣ್ಣೀರಿಂದ ಉಪವಾಸದಿಂದ ಮಾಡಿದ್ದೀರಾ. ನಿಮಗೆ ದೇವರ ಆಶೀರ್ವಾದ ಮಾಡಲಿ. ತುಂಬ ಥ್ಯಾಂಕ್ಸು, ವಂದನೆ ನಾನು ಸಲ್ಲಿಸ್ತೀನಿ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಇದೆಲ್ಲ ದೇವ್ರು ನನಗೆ ಮತ್ತೊಂದು ಜೀವನ ಕೊಟ್ಟಿದ್ದಾರೆ. ಎಷ್ಟು ಅದ್ಭುತ ಅಂತಂದರೆ ಅದೆಲ್ಲ ನಾನು ಶೇರ್ ಮಾಡ್ಕೊಳಕ್ಕಾಗಲ್ಲ. ತುಂಬ ಅದ್ಭುತವಾಗಿ ದೇವರು ನನ್ನನ್ನು ಒಂದು ಜೀವನ ಸಂಖ್ಯೆಯಲ್ಲಿ ಇಟ್ಟಿದ್ದಾರೆ. ಸಂಪೂರ್ಣವಾಗಿ ನಾನು ಮತ್ತೊಂದು ಆವರ್ತಿ ದೇವರಿಗೆ ನಾನು ಒಪ್ಪಿಸ್ಕೊಡ್ತಾ ಇದ್ದೀನಿ. ಆತನ ತನ್ನ ಸೇವೆಗೋಸ್ಕರ ನನ್ನನ್ನು ಉಪಯೋಗ ಮಾಡಲಿ, ಅದು ಒಂದೇ ನನ್ನದು ಮನಸ್ಸಿನ ಆಸೆ. ಅಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.